ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೆ, 3 ಸೀರೆ ಕುಚ್ಚು ಬಂದಿತ್ತು. ಅದಕ್ಕೆ ಯಾವ ಥರ ಕಲರ್ ಕಾಂಬಿನೇಷನ್ ಬರುತ್ತೆ ಅಂತ ಎಲ್ಲ ತೋರಿಸಿದ್ದೆ. ಇನ್ನೊಂದ್ಸಲ ತೋರಿಸ್ತೀನಿ, ಒಂದು ವೇಳೆ ವಿಡಿಯೋ ನೋಡಿಲ್ಲ ಅಂದರೆ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇದು ಪೀಚ್ ಕಲರ್ನಲ್ಲಿದೆ ಬಾಡಿ ಕಲರ್ ಬಂದು, ಹಾಗೆ ಪಲ್ಲು ಕಲರ್ ಬಂದು ಪಿಂಕ್ ಕಲರ್ ಇದೆ, ಹಾಗೆ ಬಾರ್ಡರ್ನಲ್ಲಿ ಗೋಲ್ಡ್ ಕಲರ್ ಜರಿ ಬಂದಿದೆ ಇಲ್ಲಿ. ಅದಕ್ಕೋಸ್ಕರ ನಾನು ಈ 2 ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಸೀರೆಗೆ ಕುಚ್ಚನ್ನ ಹಾಕ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಕುಚ್ಚು 1 ಅವರ್ ಅಲ್ಲಿ ಮಾಡ್ಕೋಬಹುದು, ಹಾಗೆ ಕಡಿಮೆ ಖರ್ಚಿನಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನು. ನಾನಿಲ್ಲಿ ನೋಡಿ ಬಾಡಿ ಕಲರ್ದು 2 ಥ್ರೆಡ್ ತಗೊಂಡಿದ್ದೀನಿ. ಒಂದ್ ವೇಳೆ ಕುಚ್ಚನ್ನ ನಾವು ಮಾಡ್ಕೋತೀವಂದ್ರೆ 2 ದಾರ ಇದ್ರೆ ಸೇಮ್ ಕಲರ್ದು ನಮಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನನಗಿಲ್ಲಿ 150 ಬೇಕಂದ್ರೆ ನಾನಿಲ್ಲಿ 75 ಸಲ ಸುತ್ಕೊಂಡ್ರೆ ಸಾಕು. ಈ 2 ಥ್ರೆಡ್ಡಿಂದ ನನಗೆ ಕುಚ್ಚು ರೆಡಿ ಆಗುತ್ತೆ. ಹಾಗೆ ಪಿಂಕ್ ಕಲರ್ದು ನಾನು ಸ್ವಲ್ಪ ಉಳಿದಿರುವಂತಹ ಥ್ರೆಡ್ 5 ಥ್ರೆಡ್ ತಗೊಂಡಿದ್ದೀನಿ. ನನಗಿಲ್ಲಿ 150 ತಗೋತೀನಿ ನಾನು ಕುಚ್ಚು ಕಟ್ಟೋದಕ್ಕೆ. ಒಂದು 30 ಸಲ ಸುತ್ಕೊಂಡ್ರೆ ಸಾಕು, ನನಗೆ 150 ಕುಚ್ಚು ರೆಡಿ ಆಗುತ್ತೆ. ಹಾಗೆ ಟೈಮ್ ಕೂಡ ಸೇವ್ ಆಗುತ್ತೆ ನನಗೆ. ಈ ಥರ ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಹತ್ರ. ಅಂದರೆ ಇದು ಸೇಮ್ ಕಲರ್ ಇರಬೇಕಂತಿಲ್ಲ, ಸ್ವಲ್ಪ ಸಿಮಿಲರ್ ಇದ್ರೂ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕಿದಾಗ ಕಲರ್ ಸೇಮ್ ಕಾಣಿಸುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ನಾವು ಈ ಥ್ರೆಡ್ಡನ್ನು ಹಾಗೆ ಇಡೋ ಬದಲು ಈ ಥರ ಯೂಸ್ ಮಾಡಿ ಮೊದಲು ಇದನ್ನು ಖಾಲಿ ಮಾಡಿಕೊಂಡ್ರೆ ನಮಗೆ ಥ್ರೆಡ್ಡನ್ನು ನೀಟಾಗಿ ಇಡೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಈ ಡಿಸೈನ್ಗೆ ನಾನು ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ. ಬೀಡ್ಸ್ ಚೇಂಜ್ ಮಾಡ್ಕೋಬೋದು, ಇದೇ ಹಾಕಬೇಕಂತೇನಿಲ್ಲ. ಹಾಗೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲನ್ನು ಯೂಸ್ ಮಾಡ್ಕೋತಿದ್ದೀನಿ. ಹಾಗೆ ನಾನಿಲ್ಲಿ ಪಿಂಕ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. 6 ಎಳೆ ದಾರ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಕುಚ್ಚು ಕೂಡ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ. ಕುಚ್ಚನ್ನ ರೆಡಿ ಮಾಡೋದಕ್ಕೆ ನಾನು ಈ ಥರ ವೆಜಿಟೇಬಲ್ ಕಟ್ ಮಾಡ್ಕೋತೀವಲ್ಲ, ಕಟ್ಟಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ. ನೀವು ರೈಟಿಂಗ್ ಟೇಬಲ್ ಇರುತ್ತಲ್ಲ ಮಕ್ಕಳದು, ಅದಕ್ಕೂ ಕೂಡ ಮಾಡ್ಕೋಬೋದು. ಹಾಗೆ ರೈಟಿಂಗ್ ಪ್ಯಾಡ್ ಇರುತ್ತಲ್ಲ, ಅದಕ್ಕೂ ಕೂಡ ಮಾಡ್ಕೋಬೋದು. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಾಲಿಂದ ಜಾಸ್ತಿ ಕುಚ್ಚು ಬೇಕಂದ್ರೆ ಯಾವ ಥರ ಸುತ್ಕೋಬೇಕಂತ ಅದನ್ನು ಕೂಡ ತೋರಿಸಿದ್ದೀನಿ. ಇವಾಗ ನಾನು ಇದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ನಾನು 5 ಕುಚ್ಚು ತಗೊಂಡಿದ್ನಲ್ಲ, 5 ಥ್ರೆಡ್ ತಗೊಂಡಿದ್ನಲ್ಲ, 5 ಥ್ರೆಡ್ಡನ್ನು ನಾನು ಒಟ್ಟಿಗೆ ಈ ಥರ ಸಮವಾಗಿ ತಗೊಂಡಿಟ್ಕೊಂಡಿದ್ದೀನಿ. ಇದನ್ನ ಈ ಥರ ಇಟ್ಕೊಳ್ಳಿ. ಸಮವಾಗಿ ಇಟ್ಕೊಂಡು ನಿಮಗೆ ಎಷ್ಟು ಬೇಕೋ, ಅಂದರೆ ಕುಚ್ಚು ಲೇಯರ್ಸ್ ಎಷ್ಟು ಬೇಕೋ, ನನಗಿಲ್ಲಿ 150 ಬೇಕು. ಅದಕ್ಕೋಸ್ಕರ ನಾನಿಲ್ಲಿ 5 ಥ್ರೆಡ್ ಇರೋದ್ರಿಂದ ನಾನು 30 ಸಲ ಸುತ್ಕೋತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ತುಂಬ ಸೇವ್ ಆಗುತ್ತೆ. ಅರ್ಜೆಂಟಲ್ಲಿ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ನಾನಿವಾಗ ಇಲ್ಲಿ 30 ಸಲ ಸುತ್ಕೋತೀನಿ. ಓಕೆ, ನೋಡಿ ಇಲ್ಲಿ ನನಗೆ 37 ಕಂಪ್ಲೀಟ್ ಆಗಿದೆ. ಅಂದರೆ 30 ಸಲ ಸುತ್ಕೊಂಡಿದ್ದೀನಿ. ಇಲ್ಲಿ 150 ಕುಚ್ಚು ರೆಡಿ ಆಯಿತು. ಇದಕ್ಕೆ ನಾನು ಇವಾಗ ಗಮ್ಮನ್ನು ಹಚ್ಕೋತೀನಿ. ಒಂದು ವೇಳೆ ಸೀರೆಗೆ ಹೋಲ್ ಮಾಡಿ ಮಾಡ್ತಾ ಇದ್ರೆ ಸ್ವಲ್ಪ ಇದನ್ನು ಇಂಚು ಮುಂಚು ಮಾಡ್ಕೊಂಡು ಹಚ್ಕೊಳ್ಳಿ. ನಾನಿಲ್ಲಿ ಹಾಗೆ ಮಾಡ್ತಾ ಇರೋದ್ರಿಂದ, ಅಂದರೆ ಕ್ರೋಶದಲ್ಲಿ ಹಾಕ್ತಾ ಇರೋದ್ರಿಂದ ಹಾಗೆ ಗಮ್ಮನ್ನು ಹಚ್ಕೋತೀನಿ. ಚೂಪಾಗಿ ಏನು ಬೇಕಾಗಿಲ್ಲ ನನಗಿಲ್ಲಿ. ಕ್ರೋಶ ಹಾಕುವಾಗ ಬೇಕಾಗೋದಿಲ್ಲ ಚೂಪಾಗಿ. ಸೀರೆಗೆ ಹೋಲ್ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಇದು ಚೂಪಾಗಿದ್ರೆ ಬೇಗನೆ ಬರುತ್ತೆ ಸೀರೆಯಲ್ಲಿ. ಅದಕ್ಕೋಸ್ಕರ ಚೂಪಾಗಿ ಮಾಡ್ಕೋಬೇಕು ಅವಾಗ. ಇದೇ ತರ ಪೀಚ್ ಕಲರ್ದು ಕೂಡ ನಾನು ರೆಡಿ ಮಾಡಿ ಇಟ್ಕೋತೀನಿ ಕುಚ್ಚು. ಓಕೆ, ನೋಡಿ 2 ಕುಚ್ಚುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತರ ಸ್ವಲ್ಪ ಮುದ್ದೆಯಾಗಿ ಕಾಣಿಸ್ತಿದೆಯಲ್ಲ, ಇದನ್ನ ನಾನು ಕುಚ್ಚು ಕಟ್ಟುವಾಗ ಇದನ್ನ ಸ್ಟ್ರೇಟ್ ಆಗಿ ಮಾಡ್ಕೋತೀನಿ. ಇಲ್ಲಾಂದ್ರೆ ಸ್ಟ್ರೇಟ್ನರ್ ನಿಂದ ಮಾಡ್ಕೋಬಹುದು, ಇಲ್ಲಾಂದ್ರೆ ಐರನ್ ಬಾಕ್ಸ್ ಇಂದ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ತರ ಮಾಡ್ಕೊಳ್ಳೋದ್ರಿಂದ ಕೂಡ ಇದು ನೀಟಾಗಿ ಆಗುತ್ತೆ. ಅದನ್ನು ಕೂಡ ತೋರಿಸಿದ್ದೀನಿ ಯಾವ ತರ ಮಾಡ್ಬೇಕಂತ. ನಾನು ಇದನ್ನ ಕುಚ್ಚು ಕಟ್ಟುವಾಗ ಮಾಡ್ಕೋತೀನಿ. ಈಗ ಮೊದಲು ಡಿಸೈನ್ ಅನ್ನ ನೋಡ್ಕೊಳ್ಳೋಣ. ಅರಳೆ ದಾರಕ್ಕೆ ಇವಾಗ ಗಂಟಾಕಿ ರೆಡಿ ಮಾಡಿ ಇಟ್ಕೋತೀನಿ. ಸೀದಾ ಕಡೆಯಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು, ಅದು ಕೂಡ ರೈಟ್ ಸೈಡಿಂದ. ಓಕೆ, ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದು ಲಾಕ್ ಅನ್ನ ಮಾಡ್ಕೋತೀನಿ. ಅದಾದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಅದಾದ್ಮೇಲೆ 5 ಚೈನ್ ಹಾಕೋತೀನಿ. 5 ಚೈನ್ಸ್ ಹಾಕೊಂಡು ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕು, 5 ಚೈನ್ ಮತ್ತೆ 2 ಟೈಮ್ಸ್ ಲಾಕು. ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು. ಮೇಲ್ ಮಾಡಿಕೊಂಡು
ಆವಾಗಲೇ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಬೀಡ್, ಆ ಬೀಡನ್ನು ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಪಾಸ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕು. ಇಲ್ಲಿಂದ ಮತ್ತೆ 5 ಚೈನ್ ಹಾಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಪ್ರತಿ ಕಡೆನೂ ಲಾಕ್ ಮಾಡ್ಕೊಂಡಾಗ 2 ಟೈಮ್ಸ್ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಇವಾಗ ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸ್ಟ್ರೇಟ್ ಆಗಿ ಇಟ್ಕೊಂಡು ಸೀರೆಗೆ ಲಾಕ್. ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಅದಾದ್ಮೇಲೆ ಮತ್ತೆ 5 ಚೈನ್ಸ್ ಸ್ಟ್ರೇಟ್ ಆಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್, 2 ಟೈಮ್ಸ್ ಲಾಕ್. ಇಲ್ಲಿಂದ ಥ್ರೆಡ್ ಅನ್ನ ಮೇಲ್ ಮಾಡ್ಕೋಬೇಕು. ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಮೊದಲು ಬೀಡ್ ಲಾಕ್ ಮಾಡ್ಕೋಬೇಕು ಯಾವಾಗಲೂ. ಅದಾದಮೇಲೆ ಸ್ಟ್ರೇಟಾಗಿ ಇಟ್ಕೊಂಡು ಸೀರೆಗೆ ಲಾಕ್. ಬೇಸ್ಲೈನ್ ಅರ್ಥ ಆಯ್ತು ಅನ್ಕೋತೀನಿ. ಅದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್, ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್. ಇದೇ ಆರ್ಡರಲ್ಲಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕು, 5 ಚೈನು, 2 ಟೈಮ್ಸ್ ಲಾಕು, ಬೀಡು, 2 ಟೈಮ್ಸ್ ಲಾಕು, 5 ಚೈನ್. ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ತೋರಿಸ್ತೀನಿ ನಾನು, ಎಂಡ್ವರೆಗೂ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ಬೇಸ್ಲೈನು ಲಾಸ್ಟಲ್ಲಿ ಕೂಡ ಬೀಡ್ ಆದಮೇಲೆ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಅದಾದಮೇಲೆ 5 ಚೈನ್ ಹಾಕಿ ಮತ್ತೆ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. ಇವಾಗ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇದು ಬಿಚ್ಕೊಳ್ಳೋದಿಲ್ಲ. ಈ 5 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋಬೇಕು. ಅವಾಗಲೇ ತೋರಿಸಿದ್ನೆಲ್ಲ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಕುಚ್ಚುಗಳನ್ನು ಅಂತ. ನೋಡಿ ಸ್ಟ್ರೇಟ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಈ ಥರ ರೆಡಿ ಮಾಡಿಕೊಂಡು ಕುಚ್ಚನ್ನು ಹಾಕೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ. ಹಾಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ ಈ ಥರ ಕುಚ್ಚನ್ನು ಹಾಕೋದ್ರಿಂದ. ಇವಾಗ ಕುಚ್ಚನ್ನು ಹಾಕಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೀವು ನಿಮಗೆ 4 ಕುಚ್ಚು ಅಂದರೆ ಸೇಮ್ ಕಲರ್ದು 4 ಕುಚ್ಚು, ಇಲ್ಲಾಂದರೆ 2 ಕುಚ್ಚು ಬೇಕಂದರೆ ಮೊದಲೇ ನೀವು ಕೌಂಟ್ ಮಾಡ್ಕೊಳ್ಳಿ. ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಒಂದು ವೇಳೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀವು ಸಿಂಗಲ್ ಹಾಕ್ಕೋಬೋದು ಕುಚ್ಚುಗಳನ್ನು. ಓಕೆ, ಇವಾಗ ಕುಚ್ಚನ್ನು ಕಟ್ಕೊಳ್ಳೋಣ. 150 ಎಳೆ ತಗೊಂಡಿದ್ನಲ್ಲ ಅದನ್ನು ಈ 5 ಚೈನ್ ಗ್ಯಾಪ್ ಒಳಗಡೆಗೆ ಹಾಕ್ತೀನಿ. ಈಗ ನಾನು ಕುಚ್ಚನ್ನು ಡಬಲ್ ಮಾಡ್ಕೋತೀನಲ್ಲ ಅವಾಗೆ ನನಗಿದು 300 ಎಳೆ ಆಗುತ್ತೆ. ನಾನಿಲ್ಲಿ ಸಿಂಗಲ್ ಮಾಡ್ಕೋತಿದ್ದೀನಿ ಕುಚ್ಚು. ಒಂದು ಪೀಚ್ ಕಲರು ಮತ್ತು ಒಂದು ಪಿಂಕ್ ಕಲರ್. ನನಗಿಲ್ಲಿ 4 ಮತ್ತು 2 ಹಾಕೋದಕ್ಕೆ ಕರೆಕ್ಟಾಗಿ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೋಸ್ಕರ ಸಿಂಗಲ್ ಮಾಡ್ಕೋತಿದ್ದೀನಿ. ಹಾಗೆ ಒಂದು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ಥ್ರೆಡನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ. ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3 ರಿಂದ 4 ಸಲ ಕುಚ್ಚಿಗೆ ನಾವು ಈ ಥರ ಜರಿ ಥ್ರೆಡನ್ನು ಸುತ್ಕೋಬೇಕು. ಜರಿ ಥ್ರೆಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ ಕುಚ್ಚನ್ನು ನೀಟಾಗಿ ಸಮವಾಗಿ ತೊಗೊಂಡಿಡ್ಕೊಳ್ಳಿ. ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊತಿದ್ದೀನಿ. ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ. ನನಗಿಲ್ಲಿ ಕುಚ್ಚು ಹಾಕೋದಕ್ಕೆ 2 ಪೀಚ್ ಕಲರ್ ಮತ್ತು 1 ಪಿಂಕ್ ಕಲರ್ ಸ್ವಲ್ಪ ಕಡಿಮೆ ಆಗಿತ್ತು. ಇದನ್ನು ಎಕ್ಸ್ಟ್ರಾ ತಗೊಂಡು ಮಾಡಿಕೊಂಡೆ. ಪೂರ್ತಿ ಸೀರೆ ಕುಚ್ಚು ಕಟ್ಟೋದು ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸಿಂಪಲ್ ಆಗಿ 1 ಅವರಲ್ಲೇ ಹಾಕ್ಕೋಬೋದು ಈ ಡಿಸೈನನ್ನು.
ಇದಕ್ಕೆ 350 ವರೆಗೂ ನೀವು ಚಾರ್ಜ್ ಮಾಡ್ಕೋಬಹುದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 250 ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಒಂದೇ ಥರ ಚಾರ್ಜನ್ನು ನಾವು ಮಾಡೋಕ್ಕಾಗಲ್ಲ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಕಸ್ಟಮರ್ಗಳು ಯಾವ ಥರ ಬರ್ತಾರೆ ಗೊತ್ತಾಗಲ್ಲ. ಒಂದೊಂದ್ಸಲ ಜಾಸ್ತಿನೂ ಮಾಡ್ಕೋಬಹುದು, ಒಂದೊಂದ್ಸಲ ಕಡಿಮೆ ಕೂಡ ಮಾಡ್ಕೋಬಹುದು. ನೋಡಿಕೊಂಡು ಮಾಡ್ಕೊಳ್ಳಿ. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ತುಂಬಾನೇ ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಈ ಡಿಸೈನ್ ಮತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.